ಪಬ್ಲಿಕ್ ಮ್ಯೂಸಿಕ್ನ ಸರ್ ಹೇಳ್ತಾ ಇದ್ರು 11 ವರ್ಷಗಳ ಕಾಲ ತಾವೆಲ್ಲ ತಗೊಂಡ್ಬಂದಿದ್ದೀರಾ, ಇನ್ನು ಮುಂದೆ ಕೂಡ ತಾವೆಲ್ಲ ತಗೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಕೂಡ ನಮಗಿದೆ. ಆದರೆ ಈ 11 ವರ್ಷಗಳ ಒಂದು ಜರ್ನಿ ಹೇಗಿತ್ತು ಅನ್ನೋದ್ರ ಒಂದು ಪುಟ್ಟ ಝಲಕ್ ಈಗ ಬರ್ತಾ ಇದೆ. ಟೇಕ್ ಅ ಲುಕ್. ಹೃದಯದ ಭಾಷೆ ಸಂಗೀತವನ್ನು ನಾನು ಆತ್ಮೋದ್ಧಾರದ ಸಾಧನವಾಗಿ ನೋಡಲಾರಂಭಿಸಿದ್ದೇನೆ. ಮಹಾತ್ಮ ಗಾಂಧೀಜಿ. ಸಂಗೀತ ದಡಕ್ಕೆ ಎಳೆಯುವ ಸಾಗರದ ಅಲೆ, ಸಂಗೀತ ಹೃದಯದಾಳಕ್ಕೆ ಕೊಂಡೊಯ್ಯುವ ಲಯ, ಸಂಗೀತ ಚಿಕಿತ್ಸೆ, ಸಂಗೀತ ಚೈತನ್ಯ ಹಾಗೂ ಸಂಗೀತ ನಮ್ಮೆಲ್ಲರ ಹೃದಯದಲ್ಲೂ ಸಂತೋಷ ತರುವ ಶಕ್ತಿಯನ್ನು HR ರಂಗನಾಥ್ ಸೆಪ್ಟೆಂಬರ್ 28, 2014ರಂದು ಜಗತ್ತಿಗೆ ಪರಿಚಯಿಸಿದ್ರು. ಕನ್ನಡಿಗರ ಪ್ರಪ್ರಥಮ ಮ್ಯೂಸಿಕ್ ಚಾನೆಲ್ ಪಬ್ಲಿಕ್ ಮ್ಯೂಸಿಕ್ ಅನ್ನೋದು 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯಾಗಿ ಬೆಳೆದು ನಿಂತಿದೆ. ಸಂಗೀತವನ್ನು ದೇವರ ರೀತಿಯಲ್ಲಿ ಪೂಜಿಸುವ ಹಾಗೂ ಪ್ರೀತಿಸುವ ಹೃದಯದಿಂದ ಹುಟ್ಟಿದ ಪಬ್ಲಿಕ್ ಮ್ಯೂಸಿಕ್ಗೆ ಇಂದು 11ನೇ ವರ್ಷದ ಸ್ವರಮನ್ವಂತರ. ಸ್ಪೆಷಲ್ ಲೈವ್ ಶೋಗಳು, ಸ್ಯಾಂಡಲ್ವುಡ್ನ ಎಕ್ಸ್ಕ್ಲೂಸಿವ್ ಹಾಡುಗಳು, ಟ್ರೆಂಡಿಂಗ್ ಹಾಗೂ ವೈರಲ್ ಆದ ಸಾಂಗ್ಸ್, ಇಂಡಿಪೆಂಡೆಂಟ್ ಹಾಡುಗಳು ಹಾಗೂ ಹಾಡುಗಾರರನ್ನ ಗುರುತಿಸುವುದರಲ್ಲಿ ಪಬ್ಲಿಕ್ ಮ್ಯೂಸಿಕ್ ಸದಾ ಮುಂದೆ. ಇವತ್ತು ಕರ್ನಾಟಕದ ಪ್ರತಿ ಮನೆ ಮನಗಳಲ್ಲೂ ಜಾಗ ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಹೊರ ರಾಜ್ಯಗಳು ಹಾಗೂ ಹೊರ ದೇಶಗಳಲ್ಲೂ ದೊಡ್ಡ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದೆ. ಇದರ ಜೊತೆಗೆ ನಮ್ಮನ್ನು 11 ವರ್ಷಗಳ ಕಾಲ ದಡ ಸೇರಿಸಿರೋ ಪ್ರೀತಿಯ ವೀಕ್ಷಕರಿಗೆ ಇಷ್ಟವಾಗುವಂಥ ಕ್ರಿಯೇಟಿವ್ ಪ್ರೋಗ್ರಾಂಗಳನ್ನು ಮಾಡುತ್ತಾ ಪ್ರತಿ ವರ್ಷವೂ ಅಪ್ಡೇಟ್ ಆಗುತ್ತಾ ಬಂದಿರೋದರ ಫಲವೇ ಇಂದಿನ ಸ್ವರಮನ್ವಂತರ. ಧನ್ಯವಾದ. ಥ್ಯಾಂಕ್ ಯು.